ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರ ಎದುರು ನಮ್ಮ ಬೇಡಿಕೆಗಳು ಈಡೇರಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಇಡ್ತಾ 38 ತಿಂಗಳ ಅರಿಯರ್ಸ್ ಬಿಡುಗಡೆ ಮಾಡಲೇಬೇಕು. ಸರ್ಕಾರ ಹೇಳ್ತಿರೋ ಹಾಗೆ ನಾವು 28 ತಿಂಗಳ ಅರಿಯರ್ಸ್ನ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಲ್ಲದಿದ್ರೆ ನಮ್ಮ ಡ್ರೈವರ್ ಸ್ಟೇರಿಂಗ್ ಹಿಡಿಯಲ್ಲ, ಕಂಡಕ್ಟರ್ ಟಿಕೆಟ್ ಮಷೀನ್ ಅನ್ನ ಹಿಡಿಯೋಲ್ಲ. ಇದು ನಾವು ನಿರ್ಧಾರ ಮಾಡಿ ಆಗಿದೆ. ಮುಂದೇನಿದ್ರು ನೀವು ನಮ್ಮ ನಿರ್ಧಾರಕ್ಕೆ ಬದ್ಧರಾಗಿ ತೀರ್ಮಾನ ಪ್ರಕಟ ಮಾಡಿ ಎನ್ನುವಂತಹ ಕೂಗನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಹೇಳ್ತಾ ಇರೋದು 25ರ ನಂತರದಲ್ಲಿ ಏನು ಬೇಡಿಕೆ ಸಂಬಳ ಹೆಚ್ಚಳ ಆಗಬೇಕು ಅದನ್ನು ಮಾಡ್ಕೊಡ್ತೀವಿ ಅಂತ. ಆದರೆ ಇವ್ರು ಕೇಳ್ತಿರೋದು 24ರ ಅವಧಿಯಿಂದಲೇ ನಮಗೆ ಆಗಬೇಕು, ಅದರ ಪ್ರಕಾರವಾಗಿ 38 ತಿಂಗಳ ಅರಿಯರ್ಸ್ ನಮಗೆ ಬಾಕಿ ಉಳ್ಕೊಂಡಿದೆ ಅಂತ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುರಿಂದ. ರಾಘು, ಕೆಎಸ್ಆರ್ಟಿಸಿ ಎಂಡಿ ಆಗಮಿಸಿದ್ದಾರೆ. ಅವರ ಮುಂದೆಯೇ ಒಂದಷ್ಟು ಬೇಡಿಕೆಗಳು ಏನು ಅನ್ನೋದರ ಬಿಗಿಪಟ್ಟನ್ನ ವ್ಯಕ್ತಪಡಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸದ್ಯ ಎಂಡಿ ಏನು ಸುದ್ದಿಯನ್ನ, ಏನು ಸಂದೇಶವನ್ನ ಹೊತ್ತು ತಂದಿದ್ದಾರೆ? ಇವೇ ಸದ್ಯ ಈಗಷ್ಟೇ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ಸ್ಥಳಕ್ಕೆ ಎಂಡಿ ಅವರು ಬಂದಿರುವಂತದ್ದು. ಬಹಳ ಕ್ಲಿಯರ್ ಆಗಿದೆ ಪ್ರತಿಭಟನೆ ನಿರತರ ಏನು ಅವ್ರ ಬೇಡಿಕೆಗಳೇನಿತ್ತು, ಯಾವುದೇ ಕಾರಣಕ್ಕೂ ನಮ್ಮ ಎರಡೂ ಬೇಡಿಕೆಗಳಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೂ ನಾವು ಕೂಡ ಒಪ್ಪೋದಿಲ್ಲ ಅನ್ನುವಂತಹ ಬಿಗಿಪಟ್ಟನ್ನ ಹಿಡಿದಿರುವಂತಹ ಈ ನೌಕರರೇನಿದ್ದಾರೆ. ಈಗ ಸದ್ಯ ಕೆಎಸ್ಆರ್ಟಿಸಿ ಎಂಡಿಯ ಜೊತೆಯೂ ಕೂಡ ಮಾತುಕತೆಯನ್ನ ಮಾಡಲಾಗುತ್ತೆ. ನಿನ್ನೆ ಸರ್ಕಾರ ಬಹಳ ಕ್ಲಿಯರ್ ಆಗಿ ಒಂದಷ್ಟು ಆದೇಶಗಳನ್ನ ಕೊಡುವಂತ ರೀತಿಯಲ್ಲಿ ಹೇಳಿತ್ತು. ಅಂದ್ರೆ 26 ತಿಂಗಳ ಅರಿಯರ್ಸ್ ಜೊತೆಗೆ 2025ರಿಂದ ನಾವು ಈ ಏನು ಸ್ಯಾಲರಿ ಹೈಕ್ ಇದೆ ಇದನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳಿತ್ತು. ಬಟ್ ಆದ್ರೆ 38 ತಿಂಗಳ ಅರಿಯರ್ಸ್ ನ ಜೊತೆಗೆ ನಮಗೆ 2024ರ ಹೈಕ್ ಏನಿದೆ ಅಲ್ಲಿಂದಲೇ ಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ರು. ಬಟ್ ಆದ್ರೆ ಈಗ ಇಬ್ರು ಕೂಡ ಒಂದು ಹಂತಕ್ಕೆ ಒಪ್ಪಂದಕ್ಕೆ ಬಾರದೇ ಇರುವಂತ ಕಾರಣಕ್ಕಾಗಿ ಮತ್ತೆ ಈಗ ಪ್ರತಿಭಟನೆ ಆಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಎಂಡಿ ಅವರು ಬಹಳ ಕ್ಲಿಯರ್ ಆಗಿ ಸರ್ಕಾರ ಏನಾದ್ರು ಮತ್ತಷ್ಟು ಬೇರೆ ರೀತಿಯಾದಂತಹ ವಿಶೇಷ ಸಂದೇಶವನ್ನು ಏನಾದ್ರು ಕೊಟ್ಟು ಕಳಿಸಿದ್ರೆ ಅದನ್ನ ಇಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನೇನು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಈಗ ಎಂಡಿ ಅವರು ತಮ್ಮ ಅಧಿಕೃತವಾದಂತಹ ಸರ್ಕಾರ ಕೊಟ್ಟಿರುವಂತಹ ಸಂದೇಶ ಏನಿದೆ ಅದನ್ನ ಪ್ರಕಟ ಮಾಡಲಿದ್ದಾರೆ. ದಿವ್ಯಾ, ರಾಘು ಲೈನಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಈಗಷ್ಟೇ ಆಗಮಿಸಿರ್ತಕ್ಕಂತಹ ಎಂಡಿ ಅಕ್ರಮ್ ಪಾಷಾ ಅವರು ಸರ್ಕಾರದ ಸಂದೇಶ ಏನು ಅನ್ನೋದನ್ನ ಎಲ್ಲರ ಮುಂದೆ ಅವರು ಪ್ರಸ್ತುತಪಡಿಸ್ತಾರೆ. ಅದಾದ ನಂತರದಲ್ಲಿ ಏನು ಯಾವುದೇ ರೀತಿಯ ಬಂದಿರಾದ ಪಕ್ಷದಲ್ಲಿ ನಾವು ಕೂಡ ವ್ಯತಿರಿಕ್ತವಾದಂತಹ ತೀರ್ಮಾನವನ್ನ 4 ಗಂಟೆಗೆ ತೆಗೆದುಕೊಳ್ಳಬೇಕಾದಂತ ಮಾತನ್ನ ಸ್ಪಷ್ಟವಾಗಿ ಅದನ್ನ ಎಂಡಿ ಕೆಲಸ ಸಮಿತಿ ಪರವಾಗಿ ಹೇಳ್ತೀನಿ. 1,15,000 ಕಾರ್ಮಿಕರ ಪರವಾಗಿ ಆ ಮಾತನ್ನ ಸ್ಪಷ್ಟವಾಗಿ ಹೇಳಿ ಮತ್ತೆ ಮಾನ್ಯ ವ್ಯವಸ್ಥಾಪಕರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಅವರ ಅನಿಸಿಕೆಗಳನ್ನ ಕಾರ್ಮಿಕ ಸಮುದಾಯಕ್ಕೆ ಅವ್ರು ಒಪ್ಪುವಂತ ರೀತಿಯಲ್ಲಿ ಒಂದು ಯಾವ್ದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೇನೆ. ಬೇಕಾದ್ರೆ ಅದನ್ನ ನಮಗೆ ಒಪ್ಪುವಂತ ರೀತಿಯಲ್ಲಿ ಅವರು ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅಂತ ಆಶಾ ಭಾವನೆಯೊಂದಿಗೆ ನಾನು ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮನವಿ ಮಾಡಿ ಅವರ ಅನಿಸಿಕೆಗಳನ್ನ ನಮ್ಮ ಮುಂದೆ ಇಡಬೇಕು ಅಂತೇಳಿ ಸಮಸ್ತ ಕಾರ್ಮಿಕ ಪರ 1,15,000 ಕಾರ್ಮಿಕ ಪರವಾಗಿ ನಾನು ಅವರನ್ನ ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮಾತುಗಳನ್ನ ಹೇಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಅವ್ರು ತಂದಿರ್ತಕ್ಕಂಥ ಸುದ್ದಿಯನ್ನ ನಮ್ಮ ಮುಂದೆ ತಿಳಿಸ್ತಿದ್ದಾರೆ. ಈಗ ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕಾಗಲ್ಲ. ನಮಗೂ ಗುಡ್ ನ್ಯೂಸ್ ಬೇಕು. ಆ ಗುಡ್ ನ್ಯೂಸ್ ಅನ್ನ ನೀವು ಇವತ್ತು ಕೊಡ್ತೀರಿ ಅನ್ನುವಂತಹ ನಿರೀಕ್ಷೆಯೊಂದಿಗೆ ನಾವಿದ್ದೀವಿ. ಇಲ್ಲ ನಾವು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದೀವಿ, ನೀವು ಹಾಗೆ ಮಾಡಬೇಕು ಅನ್ನೋದಾದ್ರೆ ನಮ್ಮ ನೌಕರರು ಕೂಡ ರಸ್ತೆಗಿಳಿಬೇಕಾಗತ್ತೆ ವಿನಃ ಬಸ್ನ ರಸ್ತೆಗಿಳಿಸಲ್ಲ ಅನ್ನುವಂತಹ ಕೂಗನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಾವು ಏನು ನಿರೀಕ್ಷೆ ಮಾಡ್ತಾ ಇದ್ವಿ ಅದರಂತೆಯೇ ತೀರ್ಮಾನ ಪ್ರಕಟ ಆಗಬೇಕು ಅನ್ನುವಂತಹ ಒತ್ತಾಯವು ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇದೆ. 4 ಗಂಟೆವರೆಗೂ ಕೂಡ ನಾವು ವೇಟ್ ಮಾಡ್ತೀವಿ ಅಂತ ಹೇಳಿದರು. ಈಗಾಗಲೇ ಅಕ್ರಮ್ ಪಾಷಾ ಕೆಎಸ್ಆರ್ಟಿಸಿ ಎಂಡಿ ಆಗಮಿಸಿದ್ದಾರೆ. ಅವರಿನ್ನೇನು ಸ್ವಲ್ಪ ಹೊತ್ತಲ್ಲೇ ಮಾತಾಡ್ತಾರೆ. ಇವರೆಲ್ಲರೂ ಕೂಡ ಅವರವರ ಬೇಡಿಕೆಗಳು ಏನು, ಯಾಕೆ ಈ ಪ್ರತಿಭಟನೆ, ಯಾವ ರೀತಿಯಾದಂತಹ ಅನ್ಯಾಯ ಆಗ್ತಾ ಇದೆ, ಎಲ್ಲಿಯವರೆಗೂ ಕಾಯಬೇಕು ನೌಕರರು ಅನ್ನುವಂತಹ ವಿಚಾರವಾಗಿ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸೊ ಅದಾದ ನಂತರದಲ್ಲಿ ಗೊತ್ತಾಗುತ್ತೆ ಅವರ ಮಾತಿನ ನಂತರ ಏನು ತೀರ್ಮಾನ.